ವೀಕ್ಷಕರೇ, ರಾಜ್ಯ ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಅನ್ನಭಾಗ್ಯ ಕೂಡ ಒಂದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಹಸಿದವರ ಹೊಟ್ಟೆ ತುಂಬಿಸುವಂತಹ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ. ಈ ಯೋಜನೆಯ ಲಕ್ಷಾಂತರ ಫಲಾನುಭವಿಗಳು ಇವತ್ತೂ ಕೂಡ ಸಿದ್ದರಾಮಯ್ಯ ಅವರ ಹೆಸರು ಹೇಳ್ತಾರೆ. ಅವರ ಹೆಸರಲ್ಲಿ 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅಂತ ಹೇಳಿ. ನೋಡಿ, ಈ 10 kg ಅಕ್ಕಿಯಲ್ಲಿ 5 kg ಕೇಂದ್ರ ಸರ್ಕಾರ ಕೊಡುತ್ತೆ, 5 kg ರಾಜ್ಯ ಸರ್ಕಾರ ಕೊಡುತ್ತೆ. ಬಟ್ ಒಂದಷ್ಟು ತಿಂಗಳುಗಳ ಕಾಲ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ, ಕೇಂದ್ರದಿಂದ 5 kg ಅಕ್ಕಿ ಬರುತ್ತೆ, ಬಟ್ ರಾಜ್ಯದಲ್ಲಿ ಸ್ಟಾಕ್ ಇರಲ್ಲ. ಅದಕ್ಕೇನು ಮಾಡುತ್ತೆ ರಾಜ್ಯ ಸರ್ಕಾರ, 5 kg ಅಕ್ಕಿ ಕೊಟ್ಬಿಟ್ಟು 5 kgಗೆ ದುಡ್ಡು ಕೊಡೋ ಕೆಲಸ ಕೂಡ ಮಾಡುತ್ತೆ. ಅದಾದಮೇಲೆ ಮತ್ತೆ 10 kg. ಈಗ ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೇವಲ 10 kgಯ ಬದಲಾಗಿ 5 kg ಅಕ್ಕಿ ಮಾತ್ರ ವಿತರಣೆ ಆಗ್ತಾ ಇದೆ. ನೆಲಮಂಗಲ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಘಟನೆಗಳಾಗಿರೋದು ಸಹಜವಾಗಿಯೇ ಬಡವರು ಜನ ಆರೋಪ ಮಾಡ್ತಾ ಇದ್ದಾರೆ, ಅನ್ನಭಾಗ್ಯ ಅಕ್ಕಿ ಕೊಡ್ತಾ ಇಲ್ಲ ಅಂತ ಹೇಳಿ. ಯಾಕಂದರೆ ಕಳೆದ ತಿಂಗಳು ಕೇಂದ್ರ ಮತ್ತು ರಾಜ್ಯದ ವತಿಯಿಂದ 10 kg ಪಡಿತರವನ್ನು ವಿತರಣೆ ಮಾಡಲಾಯಿತು. ಅವ್ರ 5 kg, ಇವ್ರ 5 kg. ಬಟ್ ಈ ಸಲ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ, 10 kg ಕೊಡಬೇಕಲ್ಲ, ಆ 10 kgಯ ಬದಲಾಗಿ ಕೊಡ್ತಾ ಇರೋದು ಕೇವಲ 5 kg ಅಷ್ಟೇನೆ. ನಿಮಗೆ ಜ್ಞಾಪಕ ಇರಬಹುದು, ಕಳೆದ ಕೆಲವು ದಿನಗಳ ಹಿಂದೆ ಸಚಿವರಾದಂತಹ KH ಮುನಿಯಪ್ಪ ಅವರು ಗುಡ್ ನ್ಯೂಸ್ ಕೊಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ದಿನಬಳಕೆ ವಸ್ತುಗಳ ಬೆಲೆಯಿಂದ ರಾಜ್ಯದ ಬಡ ಹಾಗೆ ಮಧ್ಯಮ ವರ್ಗದ ಅಂದರೆ BPL ಪಡಿತರ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸ್ ಇದೆ. ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಭರ್ಜರಿ ಸಿಹಿ ಸುದ್ದಿಯೊಂದನ್ನು ಕೊಟ್ಟಿದೆ. ಏನಪ್ಪ ಅಂತ ಹೇಳಿದ್ರೆ, ಅನ್ನಭಾಗ್ಯ ಯೋಜನೆಯ ಅಕ್ಕಿಯ ಜೊತೆಗೆ ಅಗತ್ಯ ದಿನಸಿ ಪದಾರ್ಥಗಳನ್ನು ಒಳಗೊಂಡ ಇಂದಿರಾ ಕಿಟ್ ಅನ್ನು ಕೂಡ ಕೊಡಲಾಗುತ್ತೆ. ಅದು ಈ ತಿಂಗಳಿನಿಂದಲೇ ಕೊಡಲಾಗುತ್ತೆ ಅಂತ ಹೇಳಿ. ಬಟ್ ಜನ ಇಂದಿರಾ ಕಿಟ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದವರಿಗೆ ಯಾವ ಇಂದಿರಾ ಕಿಟ್ಟೂ ಇಲ್ಲ, ಯಾವುದೂ ಇಲ್ಲ. ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, 10 kg ಅಕ್ಕಿ ಕೊಡೋ ಬದಲಾಗಿ ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ 5 kg ಅಷ್ಟೇ ಕೊಡ್ತಾ ಇದ್ದಾರೆ. ಅದರಲ್ಲಿ 2 kg ರಾಗಿನೂ ಸೇರ್ಕೊಂಡಿದೆ. ಯಾಕಂದರೆ KH ಮುನಿಯಪ್ಪ ಅವರು ಕಳೆದ ಕೆಲ ದಿನಗಳ ಹಿಂದೆ ಹೇಳಿದರು, ಅಂದರೆ ಜೂನಿಂದ ಏನಾಗುತ್ತೆ, ಅನ್ನಭಾಗ್ಯ ಅಕ್ಕಿಯ ಜೊತೆಗೆ ನಾವು ಇಂದಿರಾ ಕಿಟ್ಟನ್ನು ವಿತರಿಸ್ತೀವಿ ಅಂತ ಹೇಳಿ. ಓಕೆ, ಜೂನ್ ಬರೋದಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಬಟ್ ಇವ್ರು ಮೇ ತಿಂಗಳಲ್ಲೇ ಈ ರೀತಿ ಮಾಡ್ಕೊಂಬಿಟ್ರೆ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆಯಾ? ಗ್ಯಾರಂಟಿಯ ಹೊರೆ ಮತ್ತಷ್ಟು ಹೆಚ್ಚಾಗ್ತಾ ಇದೆಯಾ? ಅದನ್ನು ನಿಭಾಯಿಸೋದಕ್ಕಾಗ್ತಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡ್ತಾ ಇದೆ. ಯಾಕಂದರೆ 6,000 ಕೋಟಿ ರೂಪಾಯಿ ಮೊತ್ತದ ಟೆಂಡರು ಇಂದಿರಾ ಕಿಟ್ ಬಗ್ಗೆ ಬಹುತೇಕ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಗಿದಿದೆ ಅಂತಲೂ ಕೂಡ ಹೇಳಿದ್ರು ಅವರು. ಯಾಕಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತಾ ಇರುವಂತಹ 5 kg ಅಕ್ಕಿಯ ಬದಲಾಗಿ ನಾವು 5 kg BPL ಪಡಿತರ ಚೀಟಿದಾರರಿಗೆ ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನು ಕೊಡ್ತೀವಿ. ಅಂದರೆ ಈಗ 5 kg ಏನು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಅದು ಅದೇ ರೀತಿ ಇರುತ್ತೆ. ನಮ್ಮ ರಾಜ್ಯ ಸರ್ಕಾರದಿಂದ ಕೊಡುವಂತಹ 5 kg ಏನಿದೆ ಅದರಲ್ಲಿ ನಾವು ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳನ್ನು ಒಳಗೊಂಡಿರುವ ಇಂದಿರಾ ಫುಡ್ ಕಿಟ್ಟನ್ನು ವಿತರಿಸ್ತೀವಿ ಅಂತ ಹೇಳಿದರು. ದೈನಂದಿನ ಪೌಷ್ಟಿಕಾಂಶದ ಕೊರತೆ ನೀಗೋದಿಲ್ಲ ಅನ್ನೋ ಉದ್ದೇಶದಿಂದ ಸರ್ಕಾರ ಈ ರೀತಿಯ ಪ್ಲಾನನ್ನು ಕೂಡ ಮಾಡ್ಕೊಂಡಿತ್ತು. ಆದರೆ ಇದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಚಕಾರ ಇಲ್ಲ. ಒಂದು ಒಳ್ಳೆಯದೇ ಆಯಿತು ಮಾಡಿ, ಯಾಕಂದರೆ ಆ ಕಿಟ್ಟಲ್ಲಿ ಗುಣಮಟ್ಟದ ತೊಗರಿ ಬೇಳೆ ಇರುತ್ತೆ ಅಂತ ಹೇಳಿದರು. ಅದರ ಜೊತೆಗೆ ಪಾಮಾಯಿಲ್ ಎಣ್ಣೆಯ ಬದಲಾಗಿ ಸೂರ್ಯಕಾಂತಿ ಎಣ್ಣೆ ಇರುತ್ತೆ, ಸಕ್ಕರೆ ಇರುತ್ತೆ, ಉಪ್ಪಿರುತ್ತೆ. ಸೊ ಹಾಗಾಗಿ ಪಡಿತರ ಅಂಗಡಿ ಮುಖಾಂತರ ನೇರವಾಗಿ ವಿತರಣೆ ಮಾಡ್ತೀವಿ. ಈಗ ಯಾವ ರೀತಿ ನಾವು ಅಕ್ಕಿ ಕೊಡ್ತಾ ಇದ್ವಿ ಅದೇ ರೀತಿ ಅಂತ ಹೇಳಿ. ಅದರ ಜೊತೆಗೆ ಯಾರಿಗೆ ಎಷ್ಟು ಪ್ರಮಾಣ ನೋಡಿ, ಒಟ್ಟು 1.26 ಕೋಟಿಗೂ ಹೆಚ್ಚು BPL ಕಾರ್ಡ್ ಹೊಂದಿರೋ ಕುಟುಂಬ ಇದೆ. ಇವರೆಲ್ಲರಿಗೂ ಕೂಡ ಇಂದಿರಾ ಕಿಟ್ ಲಾಭ ಸಿಗುತ್ತೆ. ಕುಟುಂಬ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಕಿಟ್ಗಳನ್ನು ಕೊಡಲಾಗುತ್ತೆ. ಫಾರ್ ಎಕ್ಸಾಂಪಲ್ 1 ರಿಂದ 2 ಸದಸ್ಯರಿರುವಂತಹ ಸಣ್ಣ ಕುಟುಂಬಕ್ಕೆ ಒಂದು ಅರ್ಧ kg ಸಾಮರ್ಥ್ಯದ ಕಿಟ್ಟನ್ನು ಕೊಡ್ತೀವಿ. 3 ರಿಂದ 4 ಸದಸ್ಯರಿರುವ ಕುಟುಂಬಕ್ಕೆ 1 kg ಸಾಮರ್ಥ್ಯದ ಕಿಟ್ಟನ್ನು ಕೊಡ್ತೀವಿ. 5 ಮತ್ತು ಅದಕ್ಕಿಂತ ಹೆಚ್ಚು ಸದಸ್ಯರಿರುವಂತಹ ದೊಡ್ಡ ಕುಟುಂಬಕ್ಕೆ 1.5 kg ಸಾಮರ್ಥ್ಯದ ಕಿಟ್ಟನ್ನು ಕೊಡಲಾಗುತ್ತೆ. ಸೊ ಹಾಗಾಗಿ ಬರೀ ಅಕ್ಕಿನೇ ಕೊಡದೆ ಪ್ರೋಟೀನು ಮತ್ತು ಅಗತ್ಯ ಪೌಷ್ಟಿಕಾಂಶಗಳನ್ನು ಒಳಗೊಂಡಂತಹ ಆಹಾರ ಪದಾರ್ಥಗಳನ್ನು ಒದಗಿಸೋದು ನಮ್ಮ ಪ್ರಮುಖ ಗುರಿ ಅಂತಲೂ ಕೂಡ ಹೇಳಿದ್ರು. ಯಾರು? ನಮ್ಮ ಆಹಾರ ಸಚಿವರಾದಂತಹ KH
ಮುನಿಯಪ್ಪ ಅವರು. ಆದರೆ ಈಗಾಗಿರೋದೇನು, ಇಂದಿರಾ ಕಿಟ್ಟು ಬರುತ್ತೆ, ಜೂನಿಗೆ ಬರುತ್ತೆ 5 kg ಅಕ್ಕಿ ಜೊತೆಗೆ ನಾವು 5 kg ಇಂದಿರಾ ಕಿಟ್ಟು, ಬೇಳೆ, ಸಕ್ಕರೆ, ಅದಾದಮೇಲೆ ಎಣ್ಣೆ ಎಲ್ಲವನ್ನ ಕೂಡ ತಗೋಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದಂತಹ ಜನರಿಗೆ ಎಲ್ಲೋ ಒಂದು ಕಡೆ ನಿರಾಸೆಯಾಗಿದೆ. ಏನಪ್ಪ ಅಂತ ಹೇಳಿದ್ರೆ, ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳ ಜನರಿಗೆ 10 kg ಅಕ್ಕಿ ಕೊಡೋ ಬದಲಾಗಿ ಈಗ ವಿತರಣೆ ಆಗ್ತಿರೋದು ಕೇವಲ 5 kg ಅಷ್ಟೇನೆ. ಅದು 5 kg ಅಕ್ಕಿ ಯಾವುದು? ರಾಜ್ಯ ಸರ್ಕಾರ ಕೊಡ್ತಿರೋದಲ್ಲ, ಕೇಂದ್ರ ಸರ್ಕಾರ ಕೊಡ್ತಿರೋದಷ್ಟೇನೆ ವಿತರಣೆ ಆಗ್ತಾ ಇದೆ. ರಾಜ್ಯ ಸರ್ಕಾರ ಕೊಡಬೇಕಾಗಿರುವಂತಹ 5 kg ಅಕ್ಕಿ ಹಾಗಾದ್ರೆ ಎಲ್ಲಿ ಹೋಯ್ತು? ಸಹಜವಾಗಿಯೇ ಜನ ಆಕ್ರೋಶಗೊಂಡಿದ್ದಾರೆ. ದಿವಾಳಿ ಆಗಿದೆಯಾ ರಾಜ್ಯ ಸರ್ಕಾರ? ಗ್ಯಾರಂಟಿಯ ಹೊರೆಯನ್ನ ನಿಭಾಯಿಸೋದಕ್ಕಾಗ್ತಾ ಇಲ್ವಾ? ಯಾಕೆ ರೀತಿ ಮಾಡ್ತಾ ಇದೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರೇ ಸಿದ್ದರಾಮಯ್ಯ ಅವರೇ ಉತ್ತರವನ್ನ ಕೊಡಬೇಕಾಗತ್ತೆ. ಸೊ ಇದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಾಗಿದೆಯಾ, ಎಲ್ಲ ಜಿಲ್ಲೆಗಳಲ್ಲಾಗಿದೆಯಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಗೊತ್ತಾಗತ್ತೆ.